ಸರ್ಕಾರಕ್ಕೆ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನ ಪ್ರಾರಂಭ ಆಗಿದೆ. ನಮ್ಮ ಕಲಬುರಗಿಯಲ್ಲೂ ಕೂಡ ನವೋಶಿ ಸಾಹೇಬರಿಗೆ ತಾನೇ ಮಾತನಾಡಿದ್ದಾರೆ. ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡೋದ್ರ ಮುಖಾಂತರ ಸಾರ್ವಜನಿಕರ ಜೀವನದ ಮೇಲೆ ಇವತ್ತು ಅವ್ರ ಮೇಲೆ ಆರ್ಥಿಕವಾಗಿ ಹೊರೆಯನ್ನ ಇವತ್ತು ಸರ್ಕಾರ ಎನಿಸಿದೆ. ಅದನ್ನ ಇವತ್ತು ಖಂಡಿಸಿ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಏನು ಏರಿಕೆ ಮಾಡಿದೆ ಸರ್ಕಾರ ಮತ್ತೆ ಇದನ್ನ ವಾಪಸ್ ಪಡ್ಕೋಬೇಕು. ಇವತ್ತು ಏನು ಗ್ಯಾರಂಟಿ ಸ್ಕೀಮ್ಗಳನ್ನ ಹೆಸರು ಹೇಳಿ ಜನರಿಗೆ ಒಂದು ಕಡೆ ಗ್ಯಾರಂಟಿಯನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ ಜನರಿಂದ ಇವತ್ತು 2 ಪಟ್ಟು ಆಹಾರ ಧಾನ್ಯಗಳನ್ನಾಗಲಿ ಕಾಯಿಪಲ್ಯ ಆಗಲಿ ಯಾವುದೇ ವಸ್ತುಗಳನ್ನು ನಾವು ಖರೀದಿ ಮಾಡಲಿಕ್ಕೆ ಹೋದ್ರೆ ಸಾಕಷ್ಟು ಹಣ ದುಬಾರಿ ಆಗಿಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ಬರೀ ಇದೇ ಥರದ ಸುಧಾರಣೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಮತಗಳನ್ನು ಪಡೆದು ಕುರ್ಚಿ ಮೇಲೆ ಕೂತಿರ್ತಾರೆ. ಒಮ್ಮೆ ಕುರ್ಚಿ ಮೇಲೆ ಕೂತಾದರೆ ಜನಸಾಮಾನ್ಯರ ರೈತರ ಸಮಸ್ಯೆಗಳನ್ನು ರಾಜ್ಯ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ರೀತಿಯಲ್ಲಿ ಇವತ್ತು ತೊಂದರೆ ಕೊಡ್ತಕ್ಕಂಥ ಕೆಲಸ ಯಾವ ಸರ್ಕಾರ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಮಾಡಿದ್ರು ಅಂತ ನಾವು ಹೇಳಕ್ ಬಯಸ್ತಾ ಇದ್ದೀವಿ. ಅಧಿಕಾರ ವಹಿಸಿದ ತಕ್ಷಣನೇ ಅನೇಕ ಬಲೆ ಸುಲಿಗೆಗಳು ಮತ್ತು ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ತೊಂದರೆ ಕೊಡ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳಬೇಕಾಗಿದೆ. ಇವತ್ತು ಚುನಾವಣೆ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿ ಅನೇಕ ಗ್ಯಾರಂಟಿಗಳ ಘೋಷಣೆ ಮಾಡಿ ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಜನರಿಗೆ ನಾವು ಸರ್ಕಾರ ಬಂದ ತಕ್ಷಣ ಪೆಟ್ರೋಲ್ ಡೀಸೆಲ್ ರೇಟ್ ಕಡಿಮೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇವತ್ತು ಜನರಿಗೆ ಮಾತು ಕೊಟ್ಟು ಅದೇ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು 3.5 ರೂಪಾಯಿ ಡೀಸೆಲ್ ಮತ್ತು 3 ರೂಪಾಯಿ ಪೆಟ್ರೋಲ್ ಅಂತ ಏರಿಸ್ತಕ್ಕಂಥ ಕೆಲಸ ಇವತ್ತು ಈ ರಾಜ್ಯ ಸರ್ಕಾರ ಮಾಡಿದೆ. ಈ ಬೆಲೆ ಏರಿಕೆಯಿಂದ ಇವತ್ತು ಸಾಮಾನ್ಯ ಜನರು ಕೂಡ ಅನೇಕ ತೊಂದರೆಗಳು ಆಗ್ತಕ್ಕಿರ್ತಕ್ಕಂಥದ್ದು ಕೂಡ ತಾವು ನೋಡಿದಿರಿ. ಅನೇಕ ರೀತಿ ಹಗರಣ ಈ ಸರ್ಕಾರ ಬಂದ ಮೇಲೆ ಅನೇಕ ರೀತಿಯ ಹಗರಣಗಳು ಕೂಡ ತಾವು ಕೇಳ್ತಾ ಇದ್ದೀರಿ. ಅದಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರಾದಂತಹ ವಿಜಯಣ್ಣರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಂತ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಇದು ಡೀಸೆಲ್ ಪೆಟ್ರೋಲ್ ದರ ಕಡಿಮೆ ಮಾಡುವವರಿಗೆ ಕೂಡ ನಾವು ಈ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಹೋರಾಟ ಮಾಡ್ತೀವಿ ಅಂತ ನಮ್ಮ ಮುಖಾಂತರ ಹೇಳ್ಕೊಂಡು ಬಯಸ್ತಾ ಇದ್ದೀವಿ. ಹೇಳ್ತಕ್ಕಂಥ ಕೆಲಸ ತಮ್ಮಿಂದ ಆಗ್ಬೇಕು. ಇವತ್ತು ಬಹುಶಃ ತಾವು ನೋಡಿದಿರಿ, ಕಳೆದ 1 ವರ್ಷಗಳಿಂದ ನಿರಂತರವಾಗಿ ರೈತರಿಗೆ ಯಾವುದೇ ಸಹಾಯ ಸಹಕಾರ ಸಬ್ಸಿಡಿ ಅನೇಕ ಯೋಜನೆಗಳು ಇವತ್ತು ನಿಂತು ಹೋಗಿವೆ. ಯಾವುದು ಕೂಡ ತಮ್ಮಿಂದ ಆಗ್ತಾ ಇಲ್ಲ. ಇವತ್ತು DCC ಬ್ಯಾಂಕಿನ ಉಪಾಧ್ಯಕ್ಷನಾಗಿರ್ತಕ್ಕಂಥ ನಾನು ನಮ್ಮ BJP ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಲಬುರಗಿ ಯಾದಗಿರಿಯ DCC ಬ್ಯಾಂಕಿನ ಮುಖಾಂತರ ಸುಮಾರು 1000 ಕೋಟಿ ಹೆಚ್ಚಿಗೆ ಅನೇಕ ರೈತರಿಗೆ ಉಚಿತವಾಗಿರ್ತಕ್ಕಂಥ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಇವತ್ತು ನಾನು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ತಾವು 1 ವರ್ಷಗಳಲ್ಲಿ ರೈತರಿಗೆ ಎಷ್ಟು ದುಡ್ಡು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಕೊಟ್ಟಿದ್ದೀರಿ ತಾವು ತಿಳಿಸ್ಬೇಕು. 1. 2ನೇದು, ಏನು ಸಾರ್ವಜನಿಕವಾಗಿರ್ತಕ್ಕಂಥ ಟ್ಯಾಕ್ಸಿನ ಮುಖಾಂತರ ಪಡೆದಿರ್ತಕ್ಕಂಥ ಏನು ಆದಾಯ ಇದೆಯಲ್ಲ ಆ ಆದಾಯದ ಲೆಕ್ಕಪತ್ರ ಇವತ್ತು ಸಾರ್ವಜನಿಕವಾಗಿ ತಾವು ಪ್ರಕಟಣೆ ಮಾಡಬೇಕು. ಇವತ್ತು ತಾವು ಏಕಾಏಕಿ 4 ರೂಪಾಯಿ 5 ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ದರ ಏರಿಸೋದ್ರ ಮುಖಾಂತರ ಸಾಮಾನ್ಯ ಒಬ್ಬ ರೈತರಿಗೂ ಕೂಡ ತೊಂದರೆ ಆಗ್ತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ ಅಂತೇಳಿ ಇವತ್ತು ಬಹುಶಃ ಇದು ಹೆಚ್ಚಿಸಿರ್ತಕ್ಕಂಥ ದರದಿಂದ ಗೊತ್ತಾಗ್ತಾ ಇದೆ. ಇವತ್ತು ಕೇವಲ ವ್ಯಾಪಾರಸ್ಥರಿಗಲ್ಲ, ರೈತರಿಗಲ್ಲ, ಮಾಧ್ಯಮ ವರ್ಗದವರಿಗಲ್ಲ, ಬಡವರಿಗಲ್ಲ, ಎಲ್ಲರಿಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಮುಖಾಂತರ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಗೊತ್ತಾಗ್ತಾ ಇದೆ. ಇದರ ಮುಖಾಂತರ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡೋದಿಷ್ಟೇ, ತಕ್ಷಣವೇ ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಏನು ಹೆಚ್ಚಿಗೆ ಆಗಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ದರ ಅದು ಇಳಿಸ್ತಕ್ಕಂಥದ್ದು ಮಾಡಬೇಕು. ಮೊದಲೇ ಇದ್ದಂಥ ದರದಲ್ಲಿ ವಿತರಣೆ ಮಾಡತಕ್ಕಂಥದ್ದು ಆಗಬೇಕು ಅಂತ ಈ ಮುಖಾಂತರ ಒತ್ತಾಯ ಇದ್ದೀರಿ. ಇದೇ ದಿಲ್ಲಿಯಲ್ಲಿ ಮಾಡಿ ನಿಮ್ಮ ಪ್ರಧಾನಮಂತ್ರಿ ಮುಂದೆ ಅಂತ ಹೇಳ್ತಾ ಇದ್ದಾರೆ ಸರ್. ದಿಲ್ಲಿಯಲ್ಲಿ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಕಳೆದ 5 ವರ್ಷಗಳಿಂದ ದಿಲ್ಲಿಯಲ್ಲಿ ಮಾಡಿರ್ತಕ್ಕಂಥ ಟ್ಯಾಕ್ಸಿನ ಮುಖಾಂತರ ಬಂದಿರತಕ್ಕಂಥ ಹಣವನ್ನು ಲೆಕ್ಕಪತ್ರ ಕೊಡೋದ್ರ ಮುಖಾಂತರ ಅನೇಕ ಯೋಜನೆಗಳು, ದೇಶದ ಅಭಿವೃದ್ಧಿಗಾಗಿ ಅನೇಕ ಯೋಜನೆಗಳು ಭಾರತೀಯ ಜನತಾ ಪಕ್ಷದ ಮೋದಿ ನೇತೃತ್ವದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು. ನಾನು ತಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ, ಕಳೆದ 1 ವರ್ಷಗಳಿಂದ ಬಂದಿರತಕ್ಕಂಥ ಟ್ಯಾಕ್ಸಿನ ಹಣ ತಾವು ಯಾವ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದೀರಿ? ಇವತ್ತು ಸಾರ್ವಜನಿಕವಾಗಿ ಕೊಟ್ಟಿರ್ತಕ್ಕಂಥ ಹಣ ಯಾರು ಕೂಡ ಉಚಿತವಾಗಿ ಭಾಗ್ಯ ಕೊಡೋ ಅಂತ ಯಾರು ಹೇಳಿರಲಿಲ್ಲ.
ಇದು ಟ್ಯಾಕ್ಸ್ ಕೊಡ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗಾಗಿ ಕೊಟ್ಟಿರ್ತಕ್ಕಂಥ ಟ್ಯಾಕ್ಸಿನ ಮುಖಾಂತರ ಆದಾಯ ಆಗ್ತಕ್ಕಂಥದ್ದು. ಈ ಆದಾಯ ಆಗಿರ್ತಕ್ಕಂಥ ಹಣ ಉಚಿತವಾಗಿ ಸಾರ್ವಜನಿಕರಿಗೆ ಕೊಡ್ರಿ ಅಂತ ಯಾರು ಕೂಡ ಹೇಳಿರ್ತಕ್ಕಂಥದ್ದಿಲ್ಲ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ, ತಕ್ಷಣನೇ ಈ ಕೊಟ್ಟಿರ್ತಕ್ಕಂಥ ದರ ಏನಿದೆಲ್ಲ ಹೆಚ್ಚು ಮಾಡಿರ್ತಕ್ಕಂಥ ದರ ತಕ್ಷಣ ಇಳಿಸಿ ಇವತ್ತು ಸರ್ಕಾರ ತಾವು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಉಚಿತವಾಗಿರ್ತಕ್ಕಂಥ ಅನೇಕ ಭಾಗ್ಯಗಳನ್ನು ಹಿಂಪಡಿತಕ್ಕಂಥ ಕೆಲಸ ಮಾಡಿ ಈ ಕರ್ನಾಟಕ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಧನ್ಯವಾದ. ಮತ್ತು ಡೀಸೆಲ್ ಬೆಲೆ ಹೆಚ್ಚಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಗತ್ಯ ಬೆಲೆಗಳನ್ನು ಹೆಚ್ಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಗತ್ಯ ಬೆಲೆಗಳನ್ನು ಹೆಚ್ಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ